ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದೇ ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೊಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತಗೊಳ್ತೀವಿ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಎಸ್ಪಿಗೆ ಡಿಸಿಗೆ ಮಾತಾಡಿದ ಪರಿಸ್ಥಿತಿ ಹೇಗಿದೆ? ಮಾಡಿದ್ದೀವಿ. ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಅದಾದ ಈಗ ಸದ್ಯಕ್ಕೆ ಕಂಟ್ರೋಲ್ ಆಗಿದೆ. ಏನು ಸಮಸ್ಯೆ ಏನು ಅಂತ ಸದ್ಯಕ್ಕಿಲ್ಲ. ಅದಕ್ಕೆ ಸಿಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ, ಇಂಟೆಲಿಜೆನ್ಸ್ ಚೀಫು ಬಂದಿದ್ರು, DG ಅವ್ರು ಬಂದಿದ್ರು. ನಾವೆಲ್ಲ ಸೇರಿ ಸಿಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಪೋಸ್ಟರ್ ಕಟ್ಟುವ ಸಣ್ಣ ವಿಚಾರ ಇಲ್ಲ, ಅದು ಬೇಕಾಗಿರಲಿಲ್ಲ. ಈಗ ಪೋಸ್ಟರ್ ಕಟ್ಟೋ ವಿಚಾರದಲ್ಲೇ ಇದು ಗಲಾಟೆ ಆಗಿರೋದು. ಜನರೊಡ್ಡಿ ಮನೆ ಮುಂದೇನೋ ಪೋಸ್ಟರ್ ಕಟ್ಟಿದ ವಿಚಾರಕ್ಕೇನೆ ನಮ್ಮ ಕಾರ್ಯಕರ್ತರು BJP ಕಾರ್ಯಕರ್ತರು ಸೇರಿ ಗಲಾಟೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ. ಪಾಪ ಒಬ್ಬ ನಿಧನ ಹೊಂದಿದ್ದಾನೆ. ಪಾಪ ಅಮಾಯಕ ಅವನು. ಪಾಪ ಒಳ್ಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಒಳ್ಳೆ ಸೋಷಲ್ ವರ್ಕರ್ ಮಾಡೋನು, ಒಳ್ಳೆ ಜನ ಸೇವೆ ಮಾಡೋನು. ಅವನು ಇವತ್ತು ನಿಧನ ಹೊಂದಿದ್ದಾನೆ. ಈಗ ಫೈರಿಂಗ್ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಇದು ಬಾಡಿ ಪೋಸ್ಟ್ಮಾರ್ಟಮ್ ಆಗಿದೆ ಅನಿಸ್ತಾ ಮಾಹಿತಿ ನನಗೆ ಬಂದಿದೆ. ಈಗ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಹೆಂಗ್ ಫೈರಿಂಗ್ ಆಯ್ತು. ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ ಮಾಡಿಕೊಂಡು ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡಿಕೊಂಡು ಈಗ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯಿತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇಲ್ಲಿ ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಂಡ್ತೀವಿ. ಸರ್, ಸ್ಟ್ಯಾಚ್ಯೂ ವಿಚಾರದಲ್ಲಿ ಕಾರ್ಯಕ್ರಮ ಆ ಟೈಮ್ ನಡೆಯುತ್ತೆ, ಆ ದಿನಾಂಕ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಇಲ್ಲ ನೋಡುವ, ಈಗ ಚರ್ಚೆ ಮಾಡ್ತೀವಿ ನಾವು. ಈಗ ನಾಗೇಂದ್ರ ಆಲ್ರೆಡಿ ಈಗ ಆನ್ ದ ವೇ ನಾಗೇಂದ್ರ ಅವರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಗಣೇಶ್ ಅವ್ರ ಜೊತೆ ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಾನು ಇದು ಕೋಗಿಲು ಮನೆಗಳದು ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಆದಮೇಲೆ ಒಂದು ಮೀಟಿಂಗ್ ಕರೆದ್ಬಿಟ್ಟವ್ರೆ. 5:30 6 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ಸರ್, ಬಿಜೆಪಿ ಆರೋಪ ಮಾಡಿದ್ರೆ ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯ ಅವರು. ಈಗ ಲಾ ಅಂಡ್ ಆರ್ಡರ್ ವಿಚಾರ ಅವಾಗ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರು. ಈಗ ಪಾದಯಾತ್ರೆ ಮಾಡಲಿ ನೋಡೋಣ ಅಂತ ನೋಡಿ, ಒಂದು ಸಣ್ಣ ವಿಚಾರಕ್ಕೆ ಒಂದು ಗಲಾಟೆ ಆಗಿರೋದು. ಯಾವುದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ಆಗಿರೋದು. ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ BJP ಕಾರ್ಯಕರ್ತರಲ್ಲಿ ಗಲಾಟೆ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರೋದು. ಕಾರ್ಯಕರ್ತನ ಕುಟುಂಬ ಏನೋ ಭೇಟಿ ಮಾಡ್ತಿರೋದು? ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಈಗ ಕ್ಯಾಬಿನೆಟ್ ಆದಮೇಲೆ ಅದಾದಮೇಲೆ ಕೋಗಿಲಿದು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಸಂಜೆ. ಅದೇ ಈಗ ಇದು ನಮ್ಮ BBMP ಚೀಫ್ ಕಮಿಷನರ್, DC ಅವರು, ಕಮಿಷನರ್ ಅವರೆಲ್ಲ ಸೇರಿ ಅದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದವ್ರೆ. ಸರ್, ವಿಪಕ್ಷಗಳು ಇವಾಗ ಇದನ್ನ ಆರೋಪ ಮಾಡ್ತಿರೋದೇನಂದ್ರೆ ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಗುಂಡಾರಿಸಿದ್ರು, ಅಲ್ಲಿ BJP ಬಲಗೊಳ್ತಾ ಇದೆ, ಅದನ್ನ ಕಾಂಗ್ರೆಸ್ಗೆ ಸಹಿಸಕ್ ಆಗ್ತಿಲ್ಲ. ಆ ತರ ಏನೇನು ಇಲ್ಲ. ನಾನು ಮಾಹಿತಿ ಎಲ್ಲ ತರ ತಗೊಂಡಿದ್ದೀನಿ. ಈ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿರೋದು. ಬ್ಯಾನರ್ ಕಟ್ಟ ಯಾರ್ಯಾರಿಗೂ ಟಾರ್ಗೆಟ್ ಮಾಡಿಲ್ಲ. ಅದೆಲ್ಲ ಸುಳ್ಳು. ಅವರೆಲ್ಲ ಸಿಂಪತಿ ತಗೊಳಕ್ಕೆ ಏನೋ ಮಾಡ್ತಾ ಇರ್ಬೋದು, ಅದೆಲ್ಲ ನನಗೆ ಗೊತ್ತಿಲ್ಲ. ಅಂದರೆ ಈ ಗಲಾಟೆ ಆಗಿರೋದು ಬ್ಯಾನರ್ ವಿಚಾರ. ಗಲಾಟೆ 4 ಗಂಟೆಯಿಂದನೇ ಶುರು ಆಗಿದೆ. ಇದು 4 ಗಂಟೆಯಿಂದನೇ ಮಧ್ಯಾಹ್ನ 4 ಗಂಟೆನೇ ಸೆಟರೇಟ್ ಮಾಡ್ಬೋದಾಗಿತ್ತು. ಸಣ್ಣ ವಿಚಾರ ಇದು. ಬ್ಯಾನರ್ ಕಟ್ಟಿರೋದು ಮನೆ ಬ್ಯಾನರ್ ಕಟ್ಟಿರೋದು ನಿಜ, ಇಲ್ಲ ಅಂತ ಇಲ್ಲ. ಅದು ತೆಗ್ಬಿಟ್ರು ಆಗ್ಬಿಡೋರು. ಆ ಸಣ್ಣ ವಿಚಾರವಾಗಿರೋದು ಯಾರಿಗೂ ಟಾರ್ಗೆಟ್ ಮಾಡಿಬಿಡೋದು ಉದ್ದೇಶ ಯಾರಿಗೂ ಇಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಯಾರಿಗೂ ಗೊತ್ತಿಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಟೀಕೆ ಮಾಡ್ತಿದ್ರು, ಈಗ ಅದು ರಿಪಬ್ಲಿಕ್ ಆಫ್ ಹೇಳ್ತಾ ಇಲ್ವಾ? ಇದು ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿ ದೊಡ್ಡ ಮಟ್ಟದಲ್ಲಿ ಆಗ್ಬಾರ್ದಾಗಿತ್ತು. ನಮಗೂ ಒಬ್ಬ ಯುವಕಾರಿ, ಅವನು ಪಾಪ ಪ್ರಾಣ ಕಳ್ಕೊಂಡಿದ್ದಾನೆ. ಅವ್ರ ಮನೆಯವ್ರ ಗತಿ ಏನು ಪಾಪ? ನಾವು ಹೇಳ್ತೀವಿ ಸಣ್ಣ ವಿಚಾರ ಅಂತ, ನಾನು ಹೇಳ್ತೀನಿ. ನೀವು ಹೇಳ್ಬೋದು ಸಣ್ಣ ವಿಚಾರ ಗಲಾಟೆ ಶುರು ಅಂತ. ಒಬ್ಬ ಯುವಕ ಪಾಪ, ಅವ್ನಿಗೆ ಇದಕ್ಕೇನು ಸಂಬಂಧ ಇಲ್ಲ. ಪಕ್ಷದ ಅಭಿಮಾನ ಮೇಲೆ ಹೋಗೋನೆ, ಪಾಪ ಪ್ರಾಣ ಕಳ್ಕೊಂಡವನೆ. ಅವ್ರ ಕುಟುಂಬದ ಗತಿ ಏನೀಗ? ನನ್ನ ಅನ್ಸಿಕೆ ಅವ್ನ ವಯಸ್ಸು ಕಡಿಮೆ ಇರ್ಬೋದು, ಒಂದು 35-40 ವರ್ಷ ಹೊರಗಡೆ ಇರ್ಬೋದು. ಪಾಪ ಅವ್ನ ಗತಿ ಏನ್ರಿ? ಅವ್ರ ಕುಟುಂಬ ಫ್ಯಾಮಿಲಿ ಅವ್ರ ಗತಿ ಏನ್ರಿ? ಅದು ಪಾಪ ಅಮಾಯಕ ಪ್ರಾಣ ಕಳ್ಕೊಂಡಿದ್ದಾನೆ. ಹಾಗಾಗಿ ನಾನು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ, ಈ ಕೋಗಿಲದ ಮೀಟಿಂಗ್ ಆದಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.